ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಓಂ ಶ್ರೀ ಗುರುಭ್ಯೋ ನಮಃ. ರಾಜಋಷಿ ಭಗೀರಥ ಮಹರ್ಷಿಯ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ, ಆತ್ಮೀಯ ಬಂಧುಗಳೇ, ಈಗಾಗಲೇ ನಾಡಿನಾದ್ಯಂತ, ರಾಷ್ಟ್ರದಾದ್ಯಂತ ಎಲ್ಲ ಭಾಗದಿಂದಲೂ ಭಗೀರಥ ಮಹರ್ಷಿಗಳ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಆಚರಣೆ ಮಾಡುವಂತಹ ಉದ್ದೇಶ ಆಯಾ ಮಹಾತ್ಮರಿಗೆ ಗೌರವವನ್ನು ಸಲ್ಲಿಸುವಂಥದ್ದು ಒಂದು ಕಡೆ ಆದರೆ, ಆ ಸಮುದಾಯದ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ ಸರ್ಕಾರದ ಕಣ್ಣು ತೆರೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೇವೆ. ಇವತ್ತು ಸರ್ಕಾರವೇ ಈ ಒಂದು ಜಯಂತಿಗಳನ್ನ ಆಚರಣೆ ಮಾಡೋದ್ರಿಂದ ಅಲ್ಲಿಯ ಅಧಿಕಾರಿಗಳು, ಅಲ್ಲಿಯ ಜನಪ್ರತಿನಿಧಿಗಳು ಅವರು ಆ ವೇದಿಕೆಗೆ ಬಂದು ಆ ಸಮುದಾಯಗಳ ವಿಚಾರವನ್ನು ತಿಳ್ಕೊಂಡು ಅಲ್ಲಿ ಚರ್ಚೆ ಮಾಡಿ ಅಭಿವೃದ್ಧಿ ಕಾರ್ಯಕ್ರಮ ಹಾಕ್ಕೋಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಮೈಸೂರಿನಲ್ಲಿ ಇವತ್ತು ಭಗೀರಥ ಜಯಂತ್ಯೋತ್ಸವ ನಡೆದಿದೆ. ತುಂಬ ನಮ್ಮ ಎಲ್ಲ ಮುಖಂಡರು ಸೇರಿ ಒಂದು ಜಾಗೃತಿಯನ್ನು ಮಾಡಿ ಬಹಳಷ್ಟು ಸಂಖ್ಯೆಯಲ್ಲಿ ಜನರನ್ನು ಸೇರಿಸಿದ್ದಾರೆ. ಜನಸಂಖ್ಯೆಯು ಬಹಳಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಜೊತೆಯಲ್ಲಿ ಅದ್ದೂರಿಯಾದ ಭವ್ಯ ಮೆರವಣಿಗೆಯನ್ನು ಮಾಡಿ ಭಗೀರಥ ಮಹರ್ಷಿಗಳಿಗೆ ಗೌರವವನ್ನು ಕೊಟ್ಟಿದ್ದೇವೆ. ಹಾಗೆ ಸಭಾ ಕಾರ್ಯಕ್ರಮ ನಡೀತು, ಚೆನ್ನಾಗಿತ್ತು. ಆದರೆ ಜನಪ್ರತಿನಿಧಿಗಳು ಯಾರೂ ಭಾಗವಹಿಸ್ತಾ ಇರುವಂಥದ್ದು ಎಲ್ಲೋ ಒಂದು ಕಡೆ ಈ ಸಮುದಾಯದ ಬಗ್ಗೆ ನಿರ್ಲಕ್ಷ್ಯವನ್ನು, ಉದಾಸೀನವನ್ನು ತಾಳ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಮ ಸಮಾಜ ಬಂಧುಗಳ ಮುಖಂಡರ ಅಭಿಪ್ರಾಯ. ಮುಂದಿನ ದಿವಸಗಳಲ್ಲಿ ಈಗ ಆಗಬಾರ್ದು. ಎಲ್ಲ ಜನಪ್ರತಿನಿಧಿಗಳು ಅವರು ಆ ಕಾರ್ಯಕ್ರಮದ ವೇದಿಕೆಗೆ ಬಂದು ಆ ಸಮಸ್ಯೆಗಳನ್ನು ಆಲಿಸಿ ಆ ಮೂಲಕ ಅಭಿವೃದ್ಧಿ ಕಾರ್ಯಕ್ರಮವನ್ನು ಕೈಗೊಳ್ಳುವಂತಾಗಬೇಕು. ಇದು ಸುಮ್ಮನೆ ಕಾಟಾಚಾರ ಕಾರ್ಯಕ್ರಮಗಳು ಆಗಬಾರ್ದು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಹಾಗಾಗಿ ಮೈಸೂರು ಅಂತೇಳಿದ್ರೆ ಸಾಂಸ್ಕೃತಿಕ ನಗರಿ. ಇದಕ್ಕೆ ಒಂದು ಒಳ್ಳೆಯ ಒಂದು ಇತಿಹಾಸ ಇದೆ, ಎಲ್ಲ ರೀತಿಯಾದಂತಹ ಒಂದು ಗೌರವ ಇದೆ. ಹಾಗೆ ಈ ಭಾಗದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಉಪ್ಪಾರ ಸಮಾಜದವರಿದ್ದಾರೆ. ಈ ಸಮಾಜ ಇವತ್ತು ಎಚ್ಚೆತ್ತುಕೊಳ್ತಾ ಇದೆ. ಹಾಗಾಗಿ ನಮ್ಮ ಮುಖಂಡರು ಸಹ ಮುಂದಿನ ದಿನಗಳಲ್ಲಿ ರಾಜಕೀಯ ಸ್ಥಾನಮಾನವನ್ನು ಪಡಿಬೇಕು ಅನ್ನುವಂಥದ್ದು ಇದೆ. ಅದರ ಜೊತೆಯಲ್ಲಿ ಶೈಕ್ಷಣಿಕವಾಗಿ ದೊಡ್ಡ ದೊಡ್ಡ ಅಧಿಕಾರಿಗಳಾಗಬೇಕು ಅಂಥ ರೀತಿಯಲ್ಲಿ ಸಮುದಾಯ ಕಾರ್ಯಕ್ರಮನ ಹಾಕಬೇಕು ಅಂತೇಳಿ ಈಗಾಗಲೇ ಪ್ರತಿ ವರ್ಷ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಪ್ರತಿಭಾ ಪುರಸ್ಕಾರ ನೀಡ್ತಾ ಇದ್ದೇವೆ. ಹಾಗೆ ನಮ್ಮ ಸಮಾಜದಲ್ಲಿ ಏಕೈಕ ಶಾಸಕರು ಪುಟ್ಟರಂಗ ಶೆಟ್ಟರು. ಅವರು ಚಾಮರಾಜನಗರದಲ್ಲಿ 4 ಸಾರಿ ಸತತವಾಗಿ ಆಯ್ಕೆಯಾಗಿದ್ದಾರೆ. ಹಾಗೆ ಒಂದು ಸಾರಿ ಸಚಿವರು ಆಗಿದ್ದರು. ಈ ಸಾರಿ ಭಗೀರಥ ಜಯಂತಿಯನ್ನು ಸರ್ಕಾರದಿಂದ ಚಾಮರಾಜನಗರದಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೆ ವಿವಿಧ ಪಕ್ಷದ ನಾಯಕರನ್ನು ಆಹ್ವಾನಿಸಿ ಈ ಸಮುದಾಯ ಮೀಸಲಾತಿಗೆ ಬರಬೇಕು, ಮೀಸಲಾತಿಯಿಂದ ಸಮಾಜಕ್ಕೆ ಒಂದು ಮುಖ್ಯವಾಹಿನಿಗೆ ಬರಲಿಕ್ಕೆ ಏನೇನು ಯೋಜನೆಗಳು ಸಿಗಬೇಕೋ ಅವೆಲ್ಲವನ್ನು ಪಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಸಮಾಜ ಅಭಿಲಾಷೆ ಹೊಂದಿದೆ. ಹಾಗೆಯೇ ಈ ಭಾಗದಲ್ಲಿ ನಮ್ಮ ಇನ್ನೊಬ್ಬರು ಯುವ ಮುಖಂಡರು ನಮ್ಮ HN ವಿಜಯಕುಮಾರ್ ಅವರು ಸಹ ಈಗಾಗಲೇ ಮೈಸೂರು ಮೂಡ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಅವರು ರಾಜ್ಯ ಮಟ್ಟದಲ್ಲಿ ಇವತ್ತು ನಮ್ಮ ಭಗೀರಥ ಗುರುಪೀಠದ ಎಲ್ಲ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡು ಈಗಾಗಲೇ ಅವರು ಸಮಾಜಕ್ಕೂ ತಮ್ಮದೇ ಆದಂಥ ಕೊಡುಗೆಯನ್ನು, ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಂಥ ಅನೇಕ ಮುಖಂಡರುಗಳು ಇವತ್ತು ನಾಡಿನಾದ್ಯಂತ ಅವರು ಯುವ ನಾಯಕತ್ವವನ್ನು ವಹಿಸ್ಕೋಬೇಕು ಅನ್ನುವಂಥದ್ದು ಎಲ್ಲ ಜನರ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ಇವತ್ತು ಸಮಾಜ ಎಚ್ಚೆತ್ತುಕೊಳ್ಬೇಕು, ಸಂಘಟಿತರಾಗಬೇಕು. ಅದು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತೆ ಶಿಕ್ಷಣ, ಸಂಘಟನೆ, ಹೋರಾಟ. ಶಿಕ್ಷಣ, ಸಂಘಟನೆ, ಹೋರಾಟ ಯಾವ ಸಮಾಜದಲ್ಲಿರುತ್ತೋ ಆ ಸಮುದಾಯಗಳು ಎಲ್ಲ ಕ್ಷೇತ್ರದಲ್ಲೂ ಮುಂದಾಗ್ತಾರೆ. ಆ ನಿಟ್ಟಿನಲ್ಲಿ ಉಪ್ಪಾರ ಸಮಾಜವು ಸಹ ಅತ್ಯಂತ ಹಿಂದುಳಿದ ಸಮಾಜವಾಗಿದ್ದು ಪ್ರವರ್ಗ 1ರಲ್ಲಿದೆ. ಈ ಸಮಾಜವು ಸಹ ಮುಖ್ಯವಾಹಿನಿಗೆ ಬರಬೇಕು. ಎಲ್ಲ ಸಹೋದರ ಸಮಾಜಗಳಂತೆ ಈ ಸಮಾಜವು ಬೆಳಿಬೇಕು. ಆ ನಿಟ್ಟಿನಲ್ಲಿ ಎಲ್ಲ ರಾಜಕೀಯ ಮುಖಂಡರುಗಳು ಸಹ ಈ ಸಮಾಜದ ಋಣ ಅವ್ರ ಮೇಲಿದೆ. ಈ ಸಮಾಜದ ಋಣವನ್ನು ತೀರಿಸುವಂಥ ಕೆಲಸವನ್ನು ಮಾಡಲಿ. ಆ ಮೂಲಕ ಭಗೀರಥ ಮಹರ್ಷಿಗಳು ಇಡೀ ನಾಡಿಗೆ, ರಾಷ್ಟ್ರಕ್ಕೆ ಎಲ್ಲ ಭಾಗದಿಂದಲೂ ಸುಖ, ಶಾಂತಿ, ನೆಮ್ಮದಿಯ ಬದುಕಿನ ಜೊತೆಯಲ್ಲಿ ಮಳೆ, ಬೆಳೆ, ಸಮೃದ್ಧಿಯನ್ನು ಕೊಟ್ಟು ಎಲ್ಲರಿಗೂ ಸಹ ಸದ್ಬುದ್ಧಿಯನ್ನು ಕರುಣಿಸಲಿ ಅಂತೇಳಿ ಎಲ್ಲರನ್ನ ಈ ವಾಹಿನಿ, ನಮ್ಮ ಶ್ರೀಗರಿ ವಾಹಿನಿಯ ಮೂಲಕ ನಾವು ಕರೆಯನ್ನು ನೀಡುತ್ತೇವೆ. ಎಲ್ಲರಿಗೂ ಶುಭಾಶಯಗಳನ್ನು ಹೇಳುತ್ತೇವೆ. ಜೈ ಭಗೀರಥ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ನಮಸ್ಕಾರ.